ದೇವರಾಜೇಗೌಡ ಬಾಂಬ್ಗೆ ಬ್ಲಾಸ್ಟ್ ಆಗಿಬಿಟ್ಟಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ದೇಶದಲ್ಲಿ ರೆಪ್ಯುಟೇಷನ್ ಇರುವ ಕುಟುಂಬ ಇದು. ಮೊದಲು ಪ್ರಜ್ವಲ್ಗೆ ಸರೆಂಡರ್ ಆಗೋದಕ್ಕೆ ಹೇಳಬೇಕಾಗಿತ್ತು. ದೇವರಾಜೇಗೌಡ ಯಾರು ಅನ್ನೋದು ನನಗಂತೂ ಗೊತ್ತಿಲ್ಲ. ಬೆಳಗ್ಗೆದ್ದು ಇದನ್ನೇ ಚರ್ಚೆ ಮಾಡೋದು ಸರಿಯಲ್ಲ. ಕುಮಾರಸ್ವಾಮಿ ಪದೇ ಪದೇ ಯಾಕೆ ಇದನ್ನು ಹೇಳ್ತಾರೆ? ಕುಮಾರಸ್ವಾಮಿ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ವಾ? ದೇವೇಗೌಡರ ಬಗ್ಗೆ ನಮಗೆ ಗೌರವ ಇಲ್ವಾ? ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಜೊತೆ ವೈರತ್ವ ಇಲ್ಲ. ಆದ್ರೆ ಸಹಾಯ ಮಾಡಿದವರನ್ನ ಎಚ್ಡಿಕೆ ಮರೆಯುತ್ತಾರೆ. ಅವತ್ತು ಜೋಡೆತ್ತು ಎಂದಿದ್ದು ನೆನಪಿಲ್ವಾ ಅಂತ ಕುಟುಕಿದ್ದಾರೆ ಚಲುವರಾಯಸ್ವಾಮಿ. ಅಪರಾಧಿ ಇದ್ದಾನೆ, ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ವಿಚಾರ. ಈಗ ಇದೇ ಜನತಾದಳದ ಮುಖಂಡರು ಹೇಳೋರು, ನಾವೆಲ್ಲ ತಲೆ ಬಗ್ಸೋವಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋನಾಗ ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಣುಮಕ್ಕಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋವಂಥ ಕೆಲಸನ ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಮಾಡಬೇಕು. ಇನ್ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಈಗ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ದೇವೇಗೌಡರಿಗೆ ಮಗ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ ನೋಡಿ. ದೇವೇಗೌಡರು ಇದನ್ನೆಲ್ಲ ಮಗನಾಗಿ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ಆದರೆ ಕುಮಾರಸ್ವಾಮಿ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಲ್ಲ, ಕುಮಾರಸ್ವಾಮಿ ಅವರು ಇದನ್ನೆಲ್ಲನೂ ಸೊ ಯಾವ ರೀತಿ ಸರಿ ತಪ್ಪು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ನಾನು ದೇವೇಗೌಡರನ್ನ ಇಂಥ ಟೈಮ್ನಲ್ಲಿ ಇಂಥ ಏಜಲ್ಲಿ ಅವರು ಬೆಳೆದಿರೋ ಅಂಥ ಅವರು ಗೌರವವಾಗಿ ಈ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿನ ನೀವೇನಾದ್ರು ತಮಾಷೆಗೆ ಅಂತಾರೇನೋ ಅಂತ ಅವರು ಅನ್ಬೋದು. ಕುಮಾರಸ್ವಾಮಿ ಇವ್ರ ಹತ್ರ ಕಲ್ತ್ಕೋಬೇಕಾ ದೇವೇಗೌಡರಿಗೆ ಗೌರವ ಅಂತ? ಹೌದ್ರಿ, ನಿಮಗಿಂತ ಜಾಸ್ತಿ ಈ ರಾಜ್ಯದ ಆಸ್ತಿ ದೇವೇಗೌಡರು. ಏನು ಅವರು ಅಪ್ಪ ಅಂತ ಇರ್ಬೋದು, ಹಂಗಂದ್ರೆ ನಮ್ಗೆ ಯಾರಿಗೂ ಬೆಲೆ ಇಲ್ವಾ? ದೇವೇಗೌಡರ ಬಗ್ಗೆ ಗೌರವ ಇಲ್ವಾ? ದೇವೇಗೌಡರು ನೋವಾದಕ್ಕೂ ನಮಗೂ ನೋವಾಗುತ್ತೆ ನೋಡಿ. ಡಿ ಕೆ ಶಿವಕುಮಾರರು ಅವ್ರ ಕುಟುಂಬದ ವಿಚಾರದ ಫೈಟು ಮಾಡಿದ್ದಾರೆ. ಅನೇಕ ಬಾರಿ ಕನಕಪುರ ರಾಜಕೀಯವಾಗಿ ಫೈಟ್ ಮಾಡಿದ್ದಾರೆ. ಸಂದರ್ಭ ಬಂದಾಗ ಅನೇಕ ಬಾರಿ ಅವ್ರಿಗೆ ಸಹಾಯನೂ ಮಾಡಿ, ಅವ್ರ ಜೊತೆಲಿ ನಿಂತಿದ್ದಾರೆ, ಅವ್ರು ಸಹಾಯ ಮಾಡಿದ್ದಾರೆ. ಸಾಕಷ್ಟಲ್ಲಿ ಡಿ ಕೆ ಕುಮಾರಸ್ವಾಮಿ ವಿರುದ್ಧ ಫೈಟ್ ಮಾಡಿರೋದು ಉಂಟು, ಕುಮಾರಸ್ವಾಮಿಗೆ ಸಹಾಯ ಮಾಡಿರೋದು ಉಂಟು. ಈಗ ಪೈಪೋಟಿ ಆಗೋದೇನು, ಅವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಇವರು ನಮ್ಮ ರಾಜ್ಯದ, ನಮ್ಮ ಸಮಾಜದ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇರಬಹುದು ವೈಮನಸ್ಸು ಎಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಸ್ಥಾನ ಸಿಕ್ಬಿಟ್ರೆ ನಮ್ಮ ಒಂದು ನಾಯಕತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಇರ್ಬೋದು. ಅದೇನು ಅದಕ್ಕೂ ಇದಕ್ಕೂ